ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಗಳಿಗೆ ಭಾಗ 2 ಸಂದೇಶ 32. ಕಣ್ಣೀರಿನಿಂದ ಪ್ರಾರ್ಥಿಸಿರಿ. ಪ್ರಿಯ ಮಕ್ಕಳೇ, ನಿಮ್ಮನ್ನು ನೀವು ನೋಡಬೇಡಿ, ಆದರೆ ನಿಮ್ಮ ಸಹೋದರ ಸಹೋದರಿಯರನ್ನು ನೋಡಿ ಮತ್ತು ಅವರಲ್ಲಿ ನನ್ನನ್ನು ನೋಡಿ ಎಂದು ನಾನು ನಿಮಗೆ ಆಜ್ಞಾಪಿಸುತ್ತೇನೆ. ನನಗೆ ಅಪರಾಧಗೈದ ಅಥವಾ ಮಾಡಿದ ನೋವಿನಿಂದ ಹುಟ್ಟಿದ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಲು ನಾನು ನಿಮಗೆ ಆಜ್ಞಾಪಿಸುತ್ತೇನೆ. ಆಲಸಿಗಳಾಗದೆ ಅಥವಾ ಹಿಂಜರಿಯದೆ ಪ್ರಾರ್ಥನೆ ಮಾಡಿ. ಬರೀ ಬಾಯಿಪಾಠದ ಹಾಗೆ ಪಠಿಸದೆ ಹೃದಯದಿಂದಲೂ ನಿಮ್ಮ ಶಕ್ತಿಯಿಂದಲೂ ಇಂದ್ರಿಯಗಳನ್ನು ಒಗ್ಗೂಡಿಸಿ ಪ್ರಾರ್ಥನೆಯು ನಿಮ್ಮೊಂದಿಗೆ ಒಂದಾಗುವವರೆಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆಗಳು ಕಳೆದು ಹೋಗುವುದಿಲ್ಲ ಅಥವಾ ದಾರಿಯಲ್ಲಿ ತಡೆಹಿಡಿಯಲಾಗುವುದಿಲ್ಲ. ಆದರೆ ಅದಕ್ಕೆ ವಿರುದ್ಧವಾಗಿ ಪ್ರಾರ್ಥನೆಗಳು ಕಳೆದು ಹೋಯಿತು ಎಂದೆನಿಸಿದರೆ ದೇವರು ತನ್ನ ಸೂಕ್ತ ಸಮಯದಲ್ಲಿ ನಿಮಗೆ ಒದಗಿಸುತ್ತಾರೆ ಎಂದರ್ಥ.